ನಮ್ಮ ಇವತ್ತಿನ ಈ ರಿಯಲ್ ಹೀರೋ ಕಾನ್ಸೆಪ್ಟ್ನ ಪ್ರಮುಖ ರೂವಾರಿಗಳಲ್ಲಿ ಇವರು ಕೂಡ ಒಬ್ಬರು. ಇಬ್ಬರು ಕೂಡ ರಿಯಲ್ ಹೀರೋಗಳೇ. ಆದರೆ ಒಂದು ಪ್ರಶ್ನೆ ನನಗೆ ಯಾವತ್ತೂ ಕಾಡೋದು, ಇಬ್ಬರನ್ನು ಕೂಡ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇಬ್ಬರ ಕೆಲಸ ಹೇಗಿರುತ್ತೆ ಅಂತ ನಾನು ರಿಪೋರ್ಟಿಂಗ್ ಆರಿಫ್ ಪಾಟೀಲ್ ಅವರು, ಇನ್ನೊಂದು ಕಡೆ ಈಶ್ವರ ಮಲ್ಪೆ ಅವರು, ಅದು ಹೇಗೆ ಇವ್ರ ಜೀವವನ್ನು ಪಣಕ್ಕಿಟ್ಟು ಬೇರೆಯವರ ರಕ್ಷಣೆಗೋಸ್ಕರ ನಿಂತಿತ್ತು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಇವತ್ತು ಅವರಿಂದ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಈಶ್ವರ ಮಲ್ಪೆ ಅವರೇ, ಹೇಗೆ ನೀವಿವತ್ತು ರಿಯಲ್ ಹೀರೋ ಆಗ್ಬಿಟ್ಟಿದ್ದೀರಿ? ನಿಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಅಷ್ಟೊಂದು ಆಳಕ್ಕೆ ಹೋಗಿ ಎಷ್ಟೋ ಜನರ ಜೀವನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಯಾಕೆ ಇದು ಮಾಡಬೇಕು ಅಂತ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಯಾಕೆಂದರೆ ಇವತ್ತು ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡಬೇಕು, ಸಾಧಿಸಬೇಕು, ಅಥವಾ ನಾವು ಹುಟ್ಟಿದ ಮೇಲೆ ನಮ್ಮ ಪುಣ್ಯ ಭೂಮಿಗೆ ಕಾಲಿಟ್ಟ ಮೇಲೆ ಏನಾದರೂ ಮಾಡಬೇಕನ್ನೋ ಒಂದು ಹಂಬಲ ಇದೆ. ಅದರಿಂದ ಕತೆ ಹೇಳಲಿಕ್ಕೆ ಹೋದರೆ ತುಂಬ ಆಗ್ತದೆ. ಆದರೆ ಇವತ್ತು ಜನಗಳಿಗೆ ಒಂದು ಸೇವೆ ಮಾಡಬೇಕನ್ನೋ ಒಂದು ಆಸೆ. ಹಾಗೆ ನನ್ನ 3 ಜನ ವಿಶೇಷಚೇತನ ಮಕ್ಕಳಿದ್ದಾರೆ. ಅದರಿಂದ ಈ ರೀತಿ ಮಾಡಲಿಕ್ಕೆ ಒಂದು ಪ್ರೇರಣೆ ಆಯಿತು. ಓಕೆ, ಬರ್ತೀನಿ. ಆರಿಫ್ ಅವರೇ, ಚಾರ್ಮಾಡಿ ಘಾಟ್ ಅಂತ ಬಂದರೆ ಫಸ್ಟ್ ನೆನಪಾಗೋದೇ ನೀವು. ಆ ಚಾರ್ಮಾಡಿ ಘಾಟಲ್ಲಿ ಯಾರಾದರೂ ಹೋಗ್ಬೇಕಾರೆ, ಇಲ್ಲ ಆರಿಫ್ ಅವ್ರು ಇದ್ದಾರೆ, ಬಣಕಲ್ ಇದೆ, ನಮಗೆ ಧೈರ್ಯ ಇದೆ, ನಮಗೇನೂ ಆಗಲ್ಲ, ಏನಾದರೂ ಅವರು ರಕ್ಷಣೆ ಮಾಡೋಕ್ಕೆ ಬರ್ತಾರೆ ಅಂತೇಳಿ. ಹೇಗೆ ಅನ್ನಿಸ್ತು ನಿಮಗೆ? ಅದು ಎಲ್ಲಿಂದ ಶುರುವಾಯಿತು? ಸರ್, ನಾನು ಒಬ್ಬ ಲಾರಿ ಕಂಡಕ್ಟರ್ ಆಗಿದ್ದೆ. ಆಗ ಒಂದು ಮೃತದೇಹವನ್ನು ಚಾರ್ಮಾಡಿ ಘಾಟಿಯ ರಸ್ತೆಯಲ್ಲಿ ಬಿದ್ದಿತ್ತು. ಆವಾಗ ನಾನು ನೋಡಿದಾಗ ಬರೀ ಕೋಲಲ್ಲಿ ಆ ಕಡೆ ಈ ಕಡೆ ಮಾಡ್ತಾಯಿದ್ರು. ಅದನ್ನು ಮನುಷ್ಯನು ಏನು ಜೀವಂತವಾಗಿರ್ತಾನೆ, ಆವಾಗ ಸತ್ಯ ನಂತರ ಅವನಿಗೊಂದು ಮರ್ಯಾದೆ ಬೆಲೆಯನ್ನು ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಬಂತು. ಆ ನಂತರ ನಾನು ಯಾವುದೇ ಮೃತದೇಹವನ್ನು, ಅನಾಥ ಮೃತದೇಹನಾಗಿರಲಿ, ಯಾವುದೇ ಮೃತದೇಹದಲ್ಲಿ ಅವ್ರಿಗೆ ಒಂದು ಗೌರವವನ್ನು ನೀಡಿ ಅದನ್ನು ನಾನು ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಸರ್. ಓಕೆ ಸರ್, ನಿಮಗೆ 3 ಜನ ಮಕ್ಕಳು, ಈಶ್ವರ ಮಲ್ಪೆ ಅವ್ರ ಬಗ್ಗೆ ಆಗಲಿ ಅಥವಾ ಆರಿಫ್ ಬಣಕಲ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ಪುಸ್ತಕಗಳೇ ಬರಿಬೋದು. ಅವರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಕೊಂಡಿದ್ದಾರೆ, ಎಷ್ಟು ಕಷ್ಟ ಇದೆ. ಇವತ್ತು ಯಾವುದೇ ರೀತಿಯಂಥ ₹1 ಎಲ್ಲೂ ಕೂಡ ತೆಗೆದುಕೊಳ್ಳದೆ ಇಬ್ಬರು ಕೂಡ ಸಮಾಜದಲ್ಲಿ ತಮ್ಮದಾದಂಥ ನಿಟ್ಟಿನಲ್ಲಿ ಸೇವೆಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸರ್, ತುಂಬ ಹತ್ತಿರದಿಂದ ಸಾವುಗಳನ್ನು ನೋಡ್ತಾ ಇರ್ತೀರಿ, ನಿಮ್ಗೆ ಯಾವತ್ತೂ ಭಯ ಆಗಿಲ್ವಾ? ಖಂಡಿತವಾಗಿಯೂ. ನಾವು ಎಷ್ಟೋ ಸಲ ದೇಹಗಳು ತೆಗಿಲಿಕ್ಕೆ ಹೋಗ್ತೇವೆ. ನಮ್ಮ ಆರಿಫ್ ಸರ್ ಸಹ ಗೊತ್ತಿದ್ದ ಹಾಗೆ. ಯಾಕೆಂದರೆ ಒಂದು ದೇಹಕ್ಕೆ ಒಂದು ಮುಕ್ತಿ ಆಗಲೇಬೇಕು. ಅದು ಯಾವ ಧರ್ಮ, ಎಲ್ಲ ಧರ್ಮದಲ್ಲೂ ಸಹ ಒಂದು ದೇಹಕ್ಕೆ ಮುಕ್ತಿ ಆಗಬೇಕು. ಆವಾಗ ಅಲ್ಲಿ ಕೆಲವು 9 ದಿವಸ ಆಗ್ತಿರ್ತದೆ, ಕೆಲವು 1 ತಿಂಗಳು ಆಗಿರ್ಬೋದು. ಆದರೆ ಆ ದೇಹಗಳು ಕುಳಿತಿರುವಾಗ ಆ ದೇಹಕ್ಕೆ ಮುಕ್ತಿ ಆಗಲಿಕ್ಕೆ ನಾವು ತೆಗಿಲಿಕ್ಕೆ ಹೋಗ್ತೇವೆ. ಆ ಭಯ ಅಂದರೆ ಏನು ಗೊತ್ತಿಲ್ಲ ನನಗೆ. ಯಾಕೆಂದರೆ ಒಂದು ಸಲ ದೇಹಕ್ಕೆ ಮುಕ್ತಿ ಆದರೆ ಆ ಮನೆಯವರು, ತಾಯಿ, ಆ ತಂದೆ, ಮನೆಯ ಮಕ್ಕಳು ಎಲ್ಲ ಅಳ್ತಿರ್ತಾರೆ. ಒಂದು ಸಲ ಕೊನೆ ಕ್ಷಣದಲ್ಲಿ ಮುಖ ನೋಡಬೇಕಂತ. ಆವಾಗ ಅಲ್ಲೂ ಹೋಗಿ ನಾವು ಆ ದೇಹಕ್ಕೆ ಒಂದು ಮುಕ್ತಿ ಕೊಡೋದು, ಆ ಮನೆಯವರ ಕಷ್ಟಕ್ಕೆ ನಾವು ಹೆಗಲು ಕೊಡುವುದು, ಅದೇ ಗೊತ್ತಿರೋದು. ಆದರೆ ಭಯ ಇರೋದು ನನಗೆ ಹೆಚ್ಚಿಗೆ ಈಗ ದೇಹಗಳನ್ನು ಕಂಡ್ರೆ ಭಯ ಇಲ್ಲ. ಆದರೆ ಜೀವಂತ ಇರುವ ಕೆಲವು ಮನುಷ್ಯನ ಕಂಡ್ರೆ ಮಾತ್ರ ಭಯ ಆಗ್ತದೆ ಅಷ್ಟೇ. ಯಾಕೆ ಆ ಭಯ ಅಂತ ನನಗೆ ಚೆನ್ನಾಗಿ ಗೊತ್ತೆ. ನಾನು ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಆರಿಫ್ ಅವರೇ, ಈಗ ಆ ಪ್ರಪಾತಗಳನ್ನ ನಾವು ನೋಡಿದ್ವಿ ಚಾರ್ಮಾಡಿ ಘಾಟಲ್ಲಿ, ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಹೌದು ಸರ್. ಆದರೆ ನೀವು ಹೇಗೆ ಹೋಗಿ ಕೆಳಗಡೆ ಯಾರೋ ಅಪಘಾತದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಯಾರೋ ಒದ್ದಾಡ್ತಾ ಇರ್ತಾರೆ, ಅವ್ರನ್ನ ಮೇಲೆ ತಗೊಂಬರ್ತೀರಿ. ಹೇಗೆ ನಿಮ್ಗೆ ಇದೆಲ್ಲ ಮಾಡಬೇಕು ಅಂತ ಅನಿಸಿದ್ದು? ಯಾವ ಕಾರಣಕ್ಕೋಸ್ಕರ? ಇದು ಏನಂದರೆ, ನಮ್ಮ ಚಾರ್ಮಾಡಿ ಘಾಟಿಯು ದಟ್ಟ ಅರಣ್ಯ ಪ್ರದೇಶ. ಅಲ್ಲಿ ಯಾವುದೇ ಟವರ್ಗಳು ಸಿಗಲ್ಲ. ಈಗಾಗಲೇ ಸ್ವಲ್ಪ ಅಪಘಾತ ಕಮ್ಮಿ ಆಗಿದೆ. ಈಗ ಪೊಲೀಸ್ನವರು ಅಲ್ಲಿ ಏನು 112 ಅವರು ಆಗಲಿ, ಬಣಕಲ್ ಪೊಲೀಸ್ ಠಾಣೆಯವರು ಪ್ರತಿನಿತ್ಯವೂ 2-3 ಟ್ರಿಪ್ ಹೊಡಿತಿದ್ದಾರೆ. ಮುಂಚೆ ಆದರೆ ಏನು ಗೊತ್ತಾ ಸರ್, ಇಲ್ಲಿ ಬೆಂಗಳೂರು ಹೈಯೆಸ್ಟು ಬಾಡಿ ತೆಗೆದಿರೋದೇ ಬೆಂಗಳೂರು. ಏನು ಹೇಳ್ಬಾರ್ದು, ಹೇಳ್ತೀನಿ. ಲವ್ ಕೇಸಲ್ಲಿ ತಂದು ಹುಡುಗನ ಕೊಲೆ ಮಾಡಿ ಹಾಕ್ತಿದ್ರು, ಇಲ್ಲ ಹುಡುಗಿನ ಕೊಲೆ ಮಾಡಿ ಹಾಕ್ತಿದ್ರು, ಇಲ್ಲ ಆದರೆ ಯಾವುದಾದ್ರೂ ಒಂದು ಅಪಘಾತ ಮಾಡಿ ಕೆಳಗೆ ಬಿಡ್ತಿದ್ರು. ಆದರೆ ನಮ್ಮ ಜೀವದ ಹಂಗನ್ನು ತೊರೆದು ನಾವು ಅಲ್ಲಿಂದ ಮೇಲೆ ಒಂದು ಸತಿ ತರ್ತಾ ಇದ್ದಾಗ ನನ್ನ ಹಗ್ಗವನ್ನು ಕಟ್ಟಾದ್ರೂ ಮತ್ತು ಅವರನ್ನು ಮೇಲೆ ಎತ್ತಿ ತಂದಿದ್ದೀನಿ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರು ಇದ್ದಂಥ ಕಷ್ಟದಲ್ಲಿ ನಾವು ಏನು, ನಮ್ಮ ಕಷ್ಟ ಏನು ಅಂತ ನಮಗೆ ಗೊತ್ತಿರುತ್ತೆ, ಅವ್ರ ಕಷ್ಟ ಅಲ್ಲಿ ಒಳಗಡೆ ಗೊತ್ತಿರುತ್ತೆ. ಈಗ ಯಾವುದೇ ಒಂದು ಆಂಬುಲೆನ್ಸ್ ಹೋಗಿರಲಿ, ಅವರಿಗೆ ನಾವು ಯಾವುದೇ, ಈಗಾಗಲೇ ನನ್ನ ವಾಹನದಲ್ಲಿ 13ರಿಂದ 14 ಮಹಿಳೆಯರು, ಗರ್ಭಿಣಿ ಮಹಿಳೆಯರು ಡೆಲಿವರಿ ಆಗಿ ಮಗುವನ್ನು ಸುರಕ್ಷಿತವಾಗಿ ನಾನು ಆಸ್ಪತ್ರೆಗೆ ಸೇರಿಸಿದ್ದೀನಿ. ಅದೇ ನೋವು, ಒಂದು ನೋವು, ಹೆರಿಗೆ ನೋವು ಏನು ಬರುತ್ತೆ, ಬೇರೆ ಏನೇ ನೋವು ಬರಲಿ ಆ ಪೇಷಂಟ್ ಒಳಗಿದ್ದವರಿಗೆ ಮಾತ್ರ ಗೊತ್ತಿರುತ್ತೆ ಅದರ ನೋವಿನ ಅನುಭವ ಏನು ಅಂತೇಳಿ. ನನಗೆ ಒಂದು ಅಪಘಾತ ಆಗಿತ್ತು. ನಾನು ಸುಮಾರು 20 ಅಡಿ ಎತ್ತರದಿಂದ ಬಿದ್ದು ನಾನು ಒಂದು ಅಪಘಾತದಲ್ಲಿ ನಾನು ಉಳಿದಿದ್ದೀನಿ.
ಎಲ್ಲರ ಆಶೀರ್ವಾದದಿಂದ ನಾನು ಉಳಿದಿದ್ದೀನಿ. ಅದೆಲ್ಲರೂ ಲೈವ್ ಆಗಿ ನೋಡಿದ್ದಾರೆ ಒಂದು ಆ್ಯಕ್ಸಿಡೆಂಟ್ನ. ಅದರಿಂದ ಯಾರಿಗೂ ಸಹ ಈ ತೊಂದರೆ ಬರಬಾರ್ದು ಅಂತ ನನ್ನೊಂದು ಅನಿಸಿಕೆ ಸರ್. ಈಶ್ವರ್ ಮಲ್ಪೆ ಅವ್ರ ವಿಚಾರವಾಗಿ ಹೇಳಬೇಕು ಅಂತಂದ್ರೆ, ಯಾರು ಎಲ್ಲೇ ಹೋಗಿ ಸನ್ಮಾನ ಮಾಡಿ ಅವ್ರಿಗೆ ಏನೋ ಒಂದು ದುಡ್ಡು ಕೊಟ್ರೆ, ಒಂದು ರೆಮ್ಯುನರೇಷನ್ ಆಗಿ ಕೊಟ್ರೆ, ಅದನ್ನ ತಗೊಂಬಂದು ಕೂಡಿಟ್ಟು 2 ಆಂಬುಲೆನ್ಸ್ಗಳನ್ನ ಮಾಡಿದ್ದಾರೆ. ಇವತ್ತು ಉಚಿತ ಸೇವೆಯನ್ನ ಆಂಬುಲೆನ್ಸ್ಗಳ ಮೂಲಕ ಮಾಡ್ತಿದ್ದಾರೆ. ಆರಿಫ್ ಬಣಕಲ್ ಅವರು ಯಾವ ರೀತಿಯಾಗಿ ಗರ್ಭಿಣಿಯರಿಗೆ ಉಚಿತವಾಗಿ ಆಂಬುಲೆನ್ಸ್ ಕೊಡ್ತಾರೋ, ಅದೇ ರೀತಿ ಈಶ್ವರ್ ಮಲ್ಪೆ ಅವರು ಖುದ್ದು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ ಎಮರ್ಜೆನ್ಸಿ ಇರುತ್ತೋ ಅಲ್ಲಿ ಆಂಬುಲೆನ್ಸ್ ತೊಗೊಂಡು ಹೋಗ್ತಾರೆ. 2 ಆಂಬುಲೆನ್ಸ್ಗಳು ಇಟ್ಕೊಂಡಿದ್ದಾರೆ. ಇವತ್ತು ಅವ್ರ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹತ್ತನ್ನು ನೋಡಿದ್ರೆ ಮಾತ್ರ ಗೊತ್ತು. ಸರ್, 3 ಜನ ಮಕ್ಕಳಿಗೆ ಇವತ್ತು ಬುದ್ಧಿಮಾಂದ್ಯರು, ಇಷ್ಟೆಲ್ಲ ಇದೆ. ನೀವು ಇರುವಂಥ ಮನೆ ನೋಡಿದ್ರೆ ಇವತ್ತು ನಾಳೆನೋ ಬಿದ್ದೋಗುತ್ತೆ ಅನ್ನೋ ಸ್ಥಿತಿಯಲ್ಲಿದ್ದೀರಿ. ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ಬೇರೆಯವ್ರಿಗೆ ಕಷ್ಟಕ್ಕೆ ನೀವು ಸ್ಪಂದಿಸ್ತಾ ಹೋಗ್ತಾ ಇದ್ರಲ್ಲ, ನಿಮ್ಮ ಕಷ್ಟಕ್ಕೆ ಇಲ್ಲಿಯವ್ರಿಗೆ ಯಾರಾದರೂ ಸ್ಪಂದಿಸುವಂಥ ಕೆಲಸ ಮಾಡಿದಾರಾ? ಖಂಡಿತವಾಗಿಯೂ ಈಗಾಗಲೇ ಸಮಸ್ತ ಜನತೆ ನನಗೆ ಆಶೀರ್ವಾದ ಇದೆ. ಆಶೀರ್ವಾದ ಅಷ್ಟೇ ಸಾಕು ಸಾಕಾ? ನನಗೆ. ಯಾಕೆಂದರೆ ಇವತ್ತು ನೀವು ಹೇಳಿದಾಗ 2 ಆಂಬುಲೆನ್ಸ್ ಅಂತ ಹೇಳಿದ್ರಿ. ಆ 2 ಆಂಬುಲೆನ್ಸ್ ಅಂದರೆ, ಒಂದು ಮಗು ನಂದು ತೀರಿ ಹೋಯಿತು, ಇವತ್ತಿಗೆ 4 ವರ್ಷ ಆಯಿತು. ಆ 4 ವರ್ಷದಲ್ಲಿ ಈಗ ನಮ್ಮದು 3 ಆಂಬುಲೆನ್ಸ್ ಆಯಿತು. ಅವನ ಸವಿನೆನಪಿಗಂತ ಮಾಡಿದ್ದೀನಿ. ಯಾಕೆಂದರೆ ಒಂದು ಮನೆ ಕಟ್ಟಲಿಕ್ಕೆ ಒಂದು 35-40 ಲಕ್ಷ ರೂಪಾಯಿ ಹೋಗ್ತದೆ. ಅದೇ 40 ಲಕ್ಷದಲ್ಲಿ ಒಂದು 4 ಆಂಬುಲೆನ್ಸ್ ಮಾಡಿದರೆ ಎಷ್ಟೋ ಜೀವಗಳು ಉಳಿತಿರಲ್ಲ. ಅದಕ್ಕೋಸ್ಕರ ಆಂಬುಲೆನ್ಸ್ ಮಾಡಿದ್ದೀನಿ. ಹಾಗೆಯೇ ಇವತ್ತು ನಾನೊಂದು ಚಿಕ್ಕದಾಗಿ ಒಂದು ಮನೆ ಕಟ್ತಾ ಇದ್ದೇನೆ ಎಲ್ಲರ ಆಶೀರ್ವಾದದಿಂದ. ಯಾಕೆಂದರೆ ಒಂದು ಮನೆ ಕಟ್ಟಿದರೆ ನನಗೆ ಅಂತ ನಾನು ಮಾಡ್ಕೊಳ್ಳಿಲ್ಲ, ಅದನ್ನು ಸಹ ಸಮಾಜ ಸೇವೆಗೆ ಅಂತ ಮಾಡಿದ್ದೀನಿ. ಯಾಕೆಂದರೆ ಬಂಧು ಬಳಗಕ್ಕೆ ಕೊಡಬಾರ್ದಿದ್ದು, ಏನಿದ್ರೆ ಸಹ ಈ ಮನೆ ಕೊನೆಯದಾಗಿ ಸಮಾಜಕ್ಕೆ ಬೇಕಂತ ವಿಲ್ ಮಾಡಿ ಇಡ್ತೀನಿ. ಆಗಲೇ ನನ್ನ ಸಹೋದರಿಗೆ ಒಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ, ನಿಕೇಶ್ ಕೊಠಾರಿ ಒಂದು ಪ್ರಶ್ನೆ ಮಾಡಿದ್ರು. ಇವತ್ತು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ಅಂತೇಳಿ ಅವ್ರಿಗೆ ಮಾಡುವಂಥ ಕೆಲಸವನ್ನು ಇವತ್ತು ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಆದರೆ ನೀವಿಬ್ಬರು ನಿಮಗೋಸ್ಕರ ಅಂತ ಏನೂ ಮಾಡ್ಕೊಳ್ತಾ ಇಲ್ಲ, ಸಮಾಜಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮನ್ನು ಗುರುತಿಸಿರೋದು ತೀರಾ ಕಡಿಮೆ. ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಯಾರೋ ಪ್ರಶಸ್ತಿಗಳನ್ನು ತಗೊಳ್ತಿದ್ದಾರೆ, ಅವರು ಕೂಡ ಅರ್ಹರಿದ್ದಾರೆ. ಆದರೆ ನಿಮ್ಮನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ. ಹಾಗಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮಿಬ್ಬರನ್ನು ಕೂಡ ಗುರುತಿಸಿ ಇವತ್ತು ರಿಯಲ್ ಹೀರೋ ಅಂತೇಳಿ ಆ ಒಂದು ಟೈಟಲ್ನ ಕೂಡ ಕೊಡ್ತೀವಿ. ಆರಿಫ್ ಅವರೇ, ಒಂದು ಪ್ರಶ್ನೆ. ಈಗ ಚಾರ್ಮಾಡಿ ಘಾಟಲ್ಲಿ ನೀವು ತುಂಬ ಜನ ಬಿದ್ದಾಗ ನೀವು ಮೇಲ್ಗಡೆ ಎತ್ಕೊಂಡು ಹೋಗಿದ್ರಿ. ಇಂಥ ಒಂದು ಘಟನೆ ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಜೀವ ಕೂಡ ಹೋಗ್ಬಿಡ್ತಿತ್ತೇನೋ ಒಂದು ಸೆಕೆಂಡ್ ಅನ್ನೋ ಒಂದು ಘಟನೆ ನೆನಪಿಸ್ಕೋಬೋದಾ? ಸುಮಾರು ಒಂದು 6 ವರ್ಷದ ಹಿಂದೆ ಒಂದು ಕಾರ್ ಅಪಘಾತವಾಗಿ ನಾನು ಈಗಾಗಲೇ ರಿಪಬ್ಲಿಕ್ ಅವರಿಗೆ ಕಳಿಸಿದ್ದೆ. ಅದನ್ನು ವೀಡಿಯೋಸ್ ಅವ್ರಿಗೆ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ. ಸುಮಾರು ಒಂದು 100-150 ಅಡಿ ಕೆಳಗಡೆ ಕಾರ್ ಬಿದ್ದಿತ್ತು. ಯಾರೇ ವಾಹನಗಳು, ಒಬ್ಬ ಎದ್ದು ಮೇಲೆ ಬಂದಿದ್ದ, ಯಾರೇ ವಾಹನಗಳು ಅಲ್ಲಿ ನಿಲ್ಲಿಸಲಿಲ್ಲ. ನಾವು ಪೊಲೀಸ್ ಮುಖಾಂತರ ಹೋಗಿ ಸುಮಾರು 1 ಗಂಟೆ ಆದ್ರೂ ತೆಗಿಲಿಕ್ಕಾಗಲಿಲ್ಲ ಗಾಡಿ. ನಾನು ಹಗ್ಗದಲ್ಲಿ ಸಹಾಯದಿಂದ ಕೆಳಗೆ ಹೋದೆ. ಕೆಳಗೆ ಹೋದಾಗ ಅವಾಗ ಸುಮಾರು ಇಷ್ಟು ದಪ್ಪದ ಚಿನ್ನದ ಚೈನ್ ಇತ್ತು. ಅವರ ತಂದೆ ಏನು ಹೇಳ್ತಿದ್ರು ಅಂದರೆ, ನನ್ನ ಮಗ ತೀರೋಗಿದ್ದಾನೆ ಅಂತೇಳಿ. ನಾನು ಹಗ್ಗದಲ್ಲಿ ಹೆಗಲ ಮೇಲೆ ಹಾಕ್ಕೊಂಡು ಬಂದಿದ್ದೇನೆ. ಬಂದ ನಂತರ ಅವರ ಅಪ್ಪ ಮತ್ತು ಅವರ ಫ್ಯಾಮಿಲಿಯ ಮುಖದಲ್ಲಿ ನಗು ಮುಖ ಕಂಡಾಗ ನನಗೆ ಭಾರಿ ಖುಷಿಯಾಯಿತು. ನಾವು 1 ರೂಪಾಯಿನೂ ಅಲ್ಲಿ ಇಸ್ಕೊಂಡಿಲ್ಲ, ಆದ್ರೂ ಅವರು ಜೀವಂತವಾಗಿ ಮೇಲೆ ಬಂದಿದ್ದಕ್ಕೆ ನನಗೆ ಭಾರಿ ಖುಷಿಯಾಯಿತು. ಅದೇ ಟೈಮಲ್ಲಿ ಇಳಿಯುವಾಗ ಹಗ್ಗ ಕಟ್ಟಾಗಿ ಅವ್ರಿಗಿಂತ ಕೆಳಗೆ ಹೋಗಿದ್ದೆ. ಆದ್ರೂ ಹಗ್ಗನ ವಾಪಸ್ಸು ಅರ್ಧದಲ್ಲಿ ಬಂದು ತಗೊಂಡೋಗಿ ಮತ್ತೆ ನಾನು ಅವರನ್ನು ಮೇಲೆತ್ತಿ ಕೊಟ್ಟಿದ್ದೇನೆ. ಅದೊಂದು ದೊಡ್ಡ ಸಾಹಸನೆ ಅಂತ ಹೇಳ್ಬೋದು ಸರ್. ಆರಿಫ್ ಬಣಕಲ್ ಅವ್ರದ್ದು ಹಗ್ಗ ಕಟ್ಟಾಯಿತು. ಈಶ್ವರ್ ಮಲ್ಪೆ ಅವರು ಅಲ್ಲೊಂದು ಘಟನೆ ಆದಾಗ ಹಗ್ಗ ಕಟ್ಕೊಂಡು ಹೋಗಿದ್ರು ಒಳಗಡೆ. ನನ್ನ ಕಣ್ಮುಂದೆನೇ ಕಟ್ಟಾಗ್ಬಿಟ್ಟು ಕೊಚ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಎಷ್ಟೋ ದೂರ ಹೋಗಿ ಅವ್ರನ್ನ ಕಾಪಾಡಿದ್ದು ಕೂಡ ಉಂಟು. ನಾವು ರಿಪೋರ್ಟಿಂಗನ್ನು ಕೂಡ ಮಾಡಿದ್ವಿ. ಆ ಥರದ ಘಟನೆಯನ್ನು ನೆನಪಿಸ್ಕೊಳ್ಬೋದಾ ಈಶ್ವರ್ ಮಲ್ಪೆ ಅವರು? ಖಂಡಿತವಾಗಿಯೂ. ಯಾಕೆಂದರೆ ನಾವೀಗ ಕಳಸ ಆ ಕಡೆ ಕೆಲವು ಕಡೆ ಎಲ್ಲ ಹೊಳೆ ನೀರು ಸರಾಗವಾಗಿರ್ತದೆ. ಆವಾಗ ನಾವು ಅಡಿಭಾಗಕ್ಕೆ ಹೋದಾಗ ಅಲ್ಲಿ ಈ ಬಂಡೆಗಳಿರ್ತದಲ್ಲಿ, ಆ ಬಂಡೆಯಲ್ಲಿ ಹೋಗಿ ಒಂದು ಸಲ ನಮ್ಮ ಸ್ಕೂಬಾ ಆಕ್ಸಿಜನ್ ಕಿಟ್ ಒಂದು ವೇಳೆ ಫಿಟ್ಟಾಗಿ ಒಳಗಡೆ ಹೋದರೆ ವಾಪಸ್ ಬರಲಿಕ್ಕಾಗಲ್ಲ. ಅದಲ್ಲದೆ ಅಡಿಯಲ್ಲಿ ಆಕ್ಸಿಜನ್ ಖಾಲಿ ಆದರೂ ಸಹ ಕಷ್ಟ ಆಗ್ತದೆ. ಇಂಥ ಒಂದು ಅವಘಡ 2-3 ಸಲ ಆಗಿದೆ. ಆದರೆ ಇಡೀ ಸಮಸ್ತ ಒಂದು ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಬದುಕಿ ಬಂದಿದ್ದೀನಿ. ಸರ್, ಈಗ ಕುಟುಂಬ ನಮಗೆ ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದೇ ಒಂದು ಕುಟುಂಬ. ಇವತ್ತು ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದೆ ಈ ಎಲ್ಲ ವಿಚಾರಗಳಲ್ಲಿ? ನೀವು ಸಹಾಯವನ್ನು ಮಾಡ್ತಿದ್ದೀರಿ, 1 ರೂಪಾಯಿ ತಗೊಳ್ಳೋದಿಲ್ಲ. ಕುಟುಂಬ ಹೇಗೆ ನಿಂತಿದೆ ನಿಮ್ಮ ಜೊತೆ? ಸರ್, ನಾನಲ್ಲಿ ಒಂದು ವೈಟ್ ಬೋರ್ಡ್ ಗಾಡಿಗಳನ್ನ ಇಟ್ಕೊಂಡು ರಿವೆರಿಯೂ ಶಾಲೆಯನ್ನು ಮತ್ತು ಉರ್ದು ಶಾಲೆ, ಕನ್ನಡ ಶಾಲೆ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬರ್ತೀನಿ.
ಅದರಲ್ಲಿ ಕೊಟ್ಟಂತಹ ನನಗೆ ಏನೋ ಒಂದು ಮಕ್ಕಳಿಗೆ ಇಷ್ಟು ಅಂತ ಕೊಡ್ತಾರೆ, ಅದರಿಂದ ನನ್ನ ಜೀವನ ಸಾಗ್ತಾ ಇದೆ. ಅದೇ ರೀತಿ ನನ್ನ ಮಗಳನ್ನು ಈ ವರ್ಷ ಪ್ರಥಮವಾಗಿ ಅವರು ಡಾಕ್ಟರ್ ಆಗಬೇಕಂತಲೇ ಹೇಳಿದರು. ಅದಕ್ಕೋಸ್ಕರ ನಾನು ನನ್ನ ಮಗಳನ್ನು ಇಡೀ ಎಲ್ಲ ಸ್ಕೂಲಿಗೆ ಹೋದೆ. ಮೂಡಿಗೆರೆಯ ನಳಂದ ಶಾಲೆ ಅಂತ ಇದೆ ಕಾಲೇಜು, ಅಲ್ಲಿ ನಮ್ಮ ಆಡಳಿತ ಮಂಡಲದವರು ನನಗೆ ಉಚಿತವಾಗಿ ನನ್ನ ಮಗಳಿಗೆ ಸೀಟನ್ನು ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೇನೆ. ಯಾಕೆಂದರೆ ನಾನು ಮಾಡಿದ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಮಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಅದೇ ಟೈಪು ನಾನು 1,500 ಕೊರೋನಾ ಪೇಷಂಟ್ಗಳು ನೋಡ್ತಿದ್ದೇನೆ, 500 ದಫನ್ ಮಾಡಿದ್ದೇನೆ. ದಯಮಾಡಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಇದುವರೆಗೂ ಕೊರೋನಾ ಪಾಸಿಟಿವ್ ಒಂದು ಬಂದಿಲ್ಲ ಸರ್. ನಾನು ಅವರ ತಂದೆ ತಾಯಿಗಳು ಅಥವಾ ಮಕ್ಕಳು ಮನೆಯಲ್ಲಿ ಇಳಿಸ್ಕೊಂಡಿಲ್ಲ. ರಾತ್ರಿ ಟೈಮಲ್ಲಿ ಕೊರೋನಾ ಮೃತದೇಹವನ್ನು ನಾನು ನಮ್ಮ ಮನೆಯಲ್ಲೇ ಇಟ್ಕೊಂಡು ನಾನು ಬೆಳಗ್ಗೆ ಹೋಗಿ ದಫನ್ ಮಾಡಿ ಕೊಟ್ಟು ಬಂದಿದ್ದೀನಿ ಸರ್. ಅಂದರೆ ಮನೆಯಲ್ಲಿ ಬರಬೇಡ ಆ ಥರ ಏನು ಹೇಳಿಲ್ಲ ಸರ್. ನಮ್ಮ ಮನೆಯಲ್ಲಿ ಫುಲ್ ಸಪೋರ್ಟು. ನನ್ನ ಮೊಬೈಲು ಒಂದು ರಿಂಗ್ ಆದ ತಕ್ಷಣ ನನಗೆ ನನ್ನ ಮಗಳು, ನನ್ನ ಹೆಂಡತಿ ಹೋಗಿ ಯಾರಿಗೂ ಹುಷಾರಿಲ್ಲ ಅಥವಾ ಏನು ಆಗಿದೆ ಹೋಗಿ ಅಂತೇಳಿ ಡೈರೆಕ್ಟಾಗಿ ಮೊಬೈಲ್ ತಂದು ಕೊಟ್ಬಿಡ್ತಾರೆ ಸರ್. ನಾನು ಊಟ ಮಾಡುವಾಗ ಫೋನ್ ಬಂದ್ರೂ ಊಟ ಬಿಟ್ಟು ಹೋಗಿ ಫಸ್ಟು ಅವರನ್ನು ಸೇಫ್ ಮಾಡಿ ಅವರಿಗೆ ಆಸ್ಪತ್ರೆ ಸೇರಿಸಿ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಕುಟುಂಬಕ್ಕೆ ಹೇಗೆ ಸರ್? ಎಲ್ಲ ಯಾರು ಸಹಾಯ ಮಾಡ್ತಾರೆ? ನೀವೆಲ್ಲೋ ಹೋಗಿರ್ತೀರಿ, ಏನೋ ಎಮರ್ಜೆನ್ಸಿ ಬರೋದು ಬೇಡ, ಎಮರ್ಜೆನ್ಸಿ ಅಂತ ಬಂದಾಗ ಸರ್ ಅಲ್ಲಿ ಅಕ್ಕಪಕ್ಕದವರು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಬಣಕಲ್ನಲ್ಲಿ, ನಮ್ಮ ಊರು ಬಣಕಲ್ ಗ್ರೂಪಿನಲ್ಲಿ ನಾನು ಏನೇ ಒಂದು ಹೇಳಿದ್ರು ಅದರಲ್ಲಿ ಏನಾದರೂ ಒಂದು ಇದ್ರೂ ಅವರು ನನಗೆ ಸಹಾಯಕ್ಕೆ ನಿಲ್ತಾರೆ ಸರ್ ಅಲ್ಲಿ. ಅದೇ ರೀತಿ ನಮ್ಮ ಸೌರ್ಯ ವಿಪತ್ತು ನಿರ್ವಹಣಾ ಘಟಕ ಅಂತಿದೆ ಬಣಕಲ್, ಅವರು ಸಹ ಬರ್ತಾರೆ. ಅದೇ ರೀತಿ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಂತಿದ್ದಾರೆ, ಅವರು ಸಹ ನನಗೆ ಏನಾದರೂ ನಾವು ಹೊರಗಡೆ ಇದ್ದಾಗ ನಮ್ಮ ಮನೆಗೆ ಏನಾದರೂ ಆದ್ರೂ ಅವರು ಬಂದು ಹೆಲ್ಪ್ ಮಾಡ್ತಾರೆ ಸರ್. ಈಶ್ವರ್ ಮಲ್ಪೆ ಅವರೇ, ಈಗ 3 ಜನ ಮಕ್ಕಳು ಬುದ್ಧಿಮಾಂದ್ಯರು, ಹೇಗೆ ಮೇಂಟೈನ್ ಮಾಡ್ಕೊಳ್ತೀರಿ? ಯಾಕಂದರೆ ಒಂದು ಕಡೆ ಮಕ್ಕಳು ನೋಡಬೇಕು, ಅವರ ಆರೋಗ್ಯದ ಪರಿಸ್ಥಿತಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ನೀವು ಈ ಕಡೆ ಎಲ್ಲೋ ಇರ್ತೀರಿ, ತಿಂಗಳಾನ್ಗಟ್ಲೆ ಹೊರಗಡೆ ಹೋಗ್ತಿರ್ತೀರಿ. ಒಂದು ಕಡೆ ಒಂದು ಆಪರೇಷನ್ಗೆ ಅಂತ ಹೋದಾಗ, ರೆಸ್ಕ್ಯೂ ಆಪರೇಷನ್ ಅಂತ ಹೋದಾಗ ತಿಂಗಳಾನ್ಗಟ್ಲೆ ಆಗುತ್ತೆ. ನಮ್ಮ ಕಣ್ಮುಂದೆ ನೀವು 72 ದಿನ ನೀವು ಅಂಕೋಲದಲ್ಲಿದ್ರಿ. ಸೊ ಈ ಥರ ಹೊರಗಡೆ ಹೋದಾಗ ಫ್ಯಾಮಿಲಿಗೆಲ್ಲಿ ಹೇಗೆ ನೋಡ್ತಾರೆ? ಖಂಡಿತವಾಗಿ. ಯಾಕೆಂದರೆ ಇವತ್ತು ನನ್ನ ಟೀಮಲ್ಲಿ ಸುಮಾರು 18 ಜನ ಹುಡುಗರಿದ್ದಾರೆ. ಯಾಕೆಂದರೆ ಒಂದೆಲ್ಲಾದರೂ ಅವಘಡ ಆದಾಗ ನಮ್ಮ ಟೀಮಲ್ಲಿ ಈಗ 3-4 ಜನ ಹೋಗ್ತೇವೆ ಹೊರಗಡೆ. ಆವಾಗ ನಮಗೆ ಮನೆಯಲ್ಲಿ ಏನಾದ್ರು ತೊಂದರೆ ಆದರೆ, ನನ್ನ ಮಕ್ಕಳು ವಿಶೇಷಚೇತನ ಮಕ್ಕಳು, ಅಲ್ಲಿ ಅವ್ರಿಗೆ ಹೇಳ್ತೇನೆ ನಮ್ಮ ಟೀಮ್ನವರಿಗೆ, ಮಗು ಒಂದು ರಾತ್ರಿ, ಯಾಕೆಂದರೆ ಅವನಿಗೆ ಒಬ್ಬನಿಗೆ 25 ವರ್ಷ, ಒಬ್ಬಳಿಗೆ 9 ವರ್ಷ, ಒಂದು ಮಗ ತೀರಿ ಹೋಗಿದ್ದಾನೆ. ಏನಾದರೂ ತೊಂದರೆ ಆದರೆ ಮೊದಲಿಗೆ ನಮ್ಮ ಟೀಮ್ನ ಹುಡುಗಿರಿಗೆ ಫೋನ್ ಮಾಡ್ತೀನಿ, ಫಸ್ಟ್ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆ ಹಾಕಿ. ಯಾಕೆಂದರೆ ಪ್ರತಿಯೊಬ್ಬರು ಡಾಕ್ಟ್ರ್ ಅವರಿಗೆ ಸಹ ಗೊತ್ತಲ್ಲಿ ಏನು ತೊಂದರೆ ಆದರೂ ಸಹ ಫ್ರೀಯಾಗಿ ಮನೆಗೆ ಬಂದು ಹೆಲ್ಪ್ ಮಾಡ್ತಾರೆ. ಅದಲ್ಲದೀಗ ಎಷ್ಟೋ ನಮಗೆ ಮನೆಗೀಗ ತೊಂದರೆ ಆದರೆ, ಹಣಕ್ಕೆ ಏನಾದ್ರು ತೊಂದರೆ ಆದರೆ ಸಹ ನನ್ನಲ್ಲೀಗ ವಾಟರ್ ಸಪ್ಲೈ ಗಾಡಿ ಇದೆ. ಆ ವಾಟರ್ ಸಪ್ಲೈ ಗಾಡಿಯಲ್ಲಿ ನೀರು ಹಾಕ್ತಾಯಿದ್ದೇನೆ ಬೋಟಿಗೆ. ಆ ಬೋಟಲ್ಲಿ ಬಂದು ಒಂದು 5,000 ಅಲ್ಲ 1,000 ಎಷ್ಟು ಬಂದರೂ ಸಹ ಒಂದು 200 ರೂಪಾಯಿಯನ್ನು ನಾನು ದಿನ ನನ್ನ ಆಂಬುಲೆನ್ಸ್ಗಂತ ಇಟ್ಬಿಡ್ತೀನಿ. ಆರಿಫ್ ಅವರೇ, ಒಂದು ವಿಚಾರ ಹೇಳಬೇಕು. ನೀವತ್ತು ಸಮಾಜ ಸೇವೆಗಳನ್ನು ಮಾಡ್ಕೊಂಬರ್ತಾ ಇದ್ರಿ. ನಿಮಗೆ ರಾಜ್ಯ ಸರ್ಕಾರ ಗುರುತಿಸುತ್ತೋ ಇಲ್ವೋ, ಕುಟುಂಬದಲ್ಲಿ ಗುರುತು ಸಿಗುತ್ತೋ ಇಲ್ವೋ, ಬಣಕಲ್ಲಲ್ಲಿ ಸಪೋರ್ಟ್ ಸಿಗುತ್ತೋ ಇಲ್ವೋ, ಆದರೂ ಕೂಡ ನಿಮ್ಮ ಜೀವನದಲ್ಲಿ ನಮಗೆಲ್ಲ ನೀವು ರಿಯಲ್ ಹೀರೋ. ಆದರೆ ನಿಮ್ಗೆ ಯಾರು ರಿಯಲ್ ಹೀರೋ? ಸರ್, ನನಗೆ ನನ್ನ ತಾಯಿ ಮತ್ತು ನನ್ನ ಅಣ್ಣಂದಿರು, ನನ್ನ ಹೆಂಡತಿ ಮತ್ತು ಮಕ್ಕಳು ಸರ್. ಯಾಕೆಂದರೆ ಯಾವುದೇ ಸಮಯದಲ್ಲಿ ಏನೇ ಆಗಲಿ ಅವರಿಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ. ನನಗೆ ಭಾರಿ ಒಂದು ಖುಷಿ ಆಗುತ್ತೆ. ಮತ್ತೊಂದು ನಾನು ಹೇಳ್ತೀನಿ ಇಲ್ಲಿ ಜನತೆಗೆ, ಅದೇ ಇಲ್ಲಿ ವೇದಿಕೆ ಇರೋ ಎಲ್ಲರಿಗೂ, ನೋಡಿ, ನನಗೆ ಇವತ್ತು ಬೆಳಗಿನ ಜಾವ ನಾನೇ ನನ್ನ ಮನೆಯಲ್ಲಿ ತಂಬಿಗೆಯಲ್ಲಿ ತೆಗೆದು ಸ್ನಾನವನ್ನು ಮಾಡಿ ನನ್ನ ಬಟ್ಟೆಯನ್ನು ಹಾಕೋ ಬಂದಿದ್ದೇನೆ. ನಾಳೆ ಬೆಳಗ್ಗೆ ನನಗೆ ಯಾರು ಸ್ನಾನ ಮಾಡಿಸ್ತಾರೋ, ಯಾರು ಬಟ್ಟೆ ಹಾಕ್ತಾರೋ ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ನಾವು ಒಂದು ದೇವರು ಕೊಟ್ಟ ಒಂದು ಅವಕಾಶವನ್ನು ಮಾಡ್ಕೋಬೇಕು. ಯಾಕೆಂದರೆ ಜಾತಿ ಧರ್ಮವನ್ನು ಹೊಡೆದಾಡ್ಕೊಳ್ಳೋದು ಬೇಡ. ನೋಡಿ, ಹುಟ್ಟುವಾಗ ಯಾರು ಬಟ್ಟೆ ಹಾಕ್ತಾರೋ ಗೊತ್ತಿಲ್ಲ, ಸತ್ತ ಮೇಲೆ ನನಗೆ ಯಾರು ಬಟ್ಟೆ ಹಾಕ್ತಾರೋ ಗೊತ್ತಿಲ್ಲ. ನಾವೆಲ್ಲರೂ ನಮ್ಮ ಈ ಭೂಮಿಯಲ್ಲಿ ಅಣ್ಣ ತಮ್ಮದಿರೋ, ಅಕ್ಕ ತಂಗಿಯರು ಅಂತಲೇ ನೋಡಿಕೊಂಡು ಬಾಳ್ಬೇಕು ಅಂತ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ಕಡೆಯದಾಗಿ ಈಶ್ವರ ಮಲ್ಪೆ ಅವರೇ, ನಿಮ್ಮನ್ನು ಹತ್ರನ ನೋಡಿದ್ದೀನಿ, ನಿಮ್ಮ ಬಗ್ಗೆ ನಮ್ಮ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಕರಾವಳಿ ಭಾಗದಲ್ಲಂತೂ ನೀವು ಯಾರು ಅಂತ ತುಂಬ ಫೇಮಸ್. ಈಗಲೂ ಕೂಡ ಕಡೂರಿಗೆ ಹೋಗಬೇಕು, ಏನೋ ಒಂದು ರಿಸ್ಕ್ ಆಪರೇಷನ್ ನಿಮಗೆ ಕಾಲ್ ಬಂದಿದೆ. ಕಡೆಯದಾಗಿ ನಿಮ್ಮ ಜೀವನದಲ್ಲಿ ರಿಯಲ್ ಹೀರೋ ಯಾರು? ಖಂಡಿತವಾಗಿ ಅವ್ರು ಹೇಳಿದಾಗೆ ನನಗೆ ತಂದೆ ತಾಯಿ, ಅದರ ಮೇಲೆ ನನ್ನ ಹೆಂಡತಿ. ಯಾಕೆಂದರೆ ಪ್ರತಿಯೊಂದು ಗಂಡನ ಹಿಂದೆ ಹೆಂಡತಿ
ಹೆಗಲು ಕೊಟ್ಟರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಒಂದು ಸಮಾಜ ಸೇವೆ ಮಾಡೋದಾದರೆ ಅವನು ಮದುವೆ ಆಗಿರಬಾರ್ದು. ಯಾಕೆಂದರೆ ಅವ್ರಿಗೆ ಯಾರು ಕೇಳೋದಿಲ್ಲ. ಇವತ್ತು ದೇವತೆ ಅಂತ ಹೇಳ್ತೇನೆ, ಯಾಕೆಂದರೆ ಇವತ್ತು ಅವರು ಇರ್ಲಿಕ್ಕೆ ಹೋಗಿ ನನಗೆ ಎಲ್ಲಿ ಸಹ ರಾತ್ರಿ ಆಗಲಿ ಹೋದಾಗ ಎಷ್ಟು ಹೊತ್ತಾದರೂ ಸಹ ಮನೇಲಿ ಒಂಚೂರು ಬಿಸಿನೀರು ಮಾಡಿರ್ತಾರೆ. ಯಾಕೆಂದರೆ ನಾನು ಸ್ಕೂಬಾ ಡೈವ್ ಮಾಡೋದು ರಾತ್ರಿ ಹೊತ್ತಿಗೆಲ್ಲ ಹೋಗಿ ನೀರಿಗೆ ಬಿದ್ದ ದೇಹ ತೆಗಿಬೇಕಾಗ್ತದೆ. ಆವಾಗ ಅದು ರಾತ್ರಿ ಹೊತ್ತು ಎಷ್ಟು ಏನು ತೊಂದರೆ ಅದು ಗೊತ್ತಾಗೋದಿಲ್ಲ. ಮನೆಗೆ ಹೋದಾಗ ನನಗೆ ದೇವತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನಾಗಿ ನನ್ನ ತಂದೆ ತಾಯಿ ಹಾಗೂ ನನ್ನ ಹೆಂಡತಿ ಹಾಗೂ ನನ್ನ ಟೀಮ್ನ ಎಲ್ಲ ಸದಸ್ಯರು ಹಾಗೂ ಎಲ್ಲ ನನ್ನ ಅಭಿಮಾನಿ ದೇವರುಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇಬ್ಬರಿಗೂ ಕೂಡ ಇದೇ ರೀತಿಯಾಗಿ ನಿಮ್ಮ ಸೇವೆ ಮುಂದುವರಿಲಿ. ಚಾರ್ಮಾಡಿ ಘಾಟಲ್ಲಿ ನಿಮ್ಮ ಸೇವೆ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಈಶ್ವರ ಮಲ್ಪರ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತೆ. ನೀವಿಬ್ಬರು ಕೂಡ ಇವತ್ತಿನ ನಮ್ಮ ರಿಯಲ್ ಹೀರೋ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.